ಹೊಡಿಲಿ ಅವಂಗ ಹೊಡಿಲಿ. ಹಾ ಹೊಡಿ ಹೊಡಿ ಹೊಡಿ. ಹಾ ಬಿಡ್ಬೇಡ ಅವಂಗ ಹೊಡಿ. ಸೌಂಡ್ ಕಮ್ಮಿ ಮಾಡ್ಲಾ, ಅದನ್ನ ಓದ್ಸತ್ತೇನಿಲ್ಲ ತಂಗಿಗೆ. ಹ್ಞೂ ಬೇ. ಅಲ್ಲಿ ಒಳಗರ ಹೋಗಿ ಕುಂದರ್ ಹೋಗ್ಲಾ. ಏನ್ ಓದೋದಿಲ್ಲ ಬಿಡೋದಿಲ್ಲ, ಖಾಲಿ ಫಾಲ್ತು ಕುಂತ್ ಬಿಡ್ತಾನ ಅದೊಂದು ಫೋನ್ ಹಿಡ್ಕೊಂಡೆ. ಹೋಗಬೇ, ಅಲ್ಲಿ ಒಳಗೆ ನೆಟ್ವರ್ಕ್ ಬರುದಿಲ್ಲ, ಸ್ಟ್ರಕ್ ಆಕೈತಿ. ಇಲ್ಲೇ ನೆಟ್ವರ್ಕ್ ಬರತೈತಿ, ಇಲ್ಲೇ ಆಡತಂತ ತಗೋಣ. ಹೇಳಾಕತ್ತೆ ನಾ ನಿಂಗ ಸರಳ ಒಳಗ್ ಹೋಗೋ. ಮತ್ ನಾ ಎದ್ದು ಬಂದ್ರೆ ಹಿಂಗ್ ಹೊಡಿತೇನೆ ಹೇಳಿ ನಿನ್ನ. ನಿಮ್ಮ ಅಪ್ಪ ಕಡೆನ ಹೇಳ್ತೇನೆ ತಡಿ, ನೀನ್ ಭಾಳ ಆತ. ಪೂಜಾ ಬಾ, ನಾವ್ ಆಟ ಆಡಕ್ ಹೋಗುನ್. ಏನ ಆಟಾಡಕ್ ಬರ್ಬೇಕ? ನಿಮಗಂತ್ರು ಓದೋದೇನ್ ಇರಂಗೇ ಇಲ್ಲ, ಆಕಿಗೂ ಇರಂಗಿಲ್ಲೇನ? ಹೋಗ್ರ ಹೋಗ್ ಓದ್ಕೊಂಡ್ ಕುಂದರ್ ಹೋಗ್ರಿ. ಯಾಕೆ ಬೈತೀರಿಪ್ಪ ಅಂಟಿ ನೀವು ಹತ್ಕೊಂಡ್ ಕುಂದರ್ ಹೋಗ್ರಿ. ನಮ್ಗೊಳಗ್ ಬಂದಾರು. ನನಗ ಓದ್ಕೊಂತೀರಿ ನೀವ? ಐತ್ ತಡ್ರ, ನಿಮ್ಮ ಅವ್ವ ಮುಂದ ಬಂದ್ ಹೇಳ್ತೇನೆ ನಿಮಗ. ಭಾಳ ಆತ್ ನಿಮ್ದ. ಯಾರ್ಗೆ ಇರ್ತೀರಿ ಹೇಳ್ಕೋಗ್ರಿ, ಯಾರ್ ಪಕ್ಕ ಎದುರುದಿಲ್ರಿ ನಾವ್. ಮತ್ತೇನ ಅನ್ಕೊಂಡ್ ಹೊಂಟಾವ್ ನೋಡಿ ಊರ್ ಭಾಡ್ಯಾಗಳು. ಇವಂಗರ ಹೇಳ್ ಸಾಕಾಗೈತ್ ನೋಡು. ಏನಾಗೋ ಹೇಳ, ಯಾವ್ದು ಓದ್ಕೊಂಡ್ ನಡಿ, ಸಾಕ್ ಫೋನ್ ನೋಡಿದ್ದ. ಹೋಬೆ, ಎದಕ್ ಕಿರಿಕಿರಿ ಮಾಡಾಕತ್ತಿ? ಗೇಮ್ ಆಡತ್ತೇನಿಲ್ಲ. ನಾ ನಿಂಗ್ ಬುದ್ಧಿ ಮಾತು ಹೇಳೋದು ನಿಂಗ್ ಕಿರಿಕಿರಿ ಆಗೈತೆನ? ಎದ್ದು ಸರ ಓದ್ಕೊಂಡ್ ಹೋಗ್ನಾಗು ಹೇಳತ್ತೇನೆ ನಿನಗ. ಆಗುದಿಲ್ಲ, ನನಗೆ ಆಗುದಿಲ್ಲ. ಆಗುದಿಲ್ಲ ನಿಂದ ನಿಮ್ಮ ಅಪ್ಪಗ ಹತ್ತ ನಿನ್ ಭಾಳ ನಾಟಕ ಹೇಳತ್ತೇನೆ. ಎದ್ದು ಓದ್ಕೊಂಡ್ ನಡಿ. ಹೋಗಬೇ, ಎದಕ್ ಕಿರಿಕಿರಿ ಮಾಡತ್ತಿ? ಆಗುದಿಲ್ಲ ನನಗೆ. ಯಪ್ಪ ದೇವ್ರೆ, ನಾವ್ ಒಂದ್ ಮಾತಿಗೆ ಹೇಳಿದ್ರು ಕೇಳಲ್ಲ. ನೀನ್ ನಿಮ್ಮ ಅಪ್ಪ ಮುಂದೆ ಹೇಳಿಸ್ತೇನೆ ನೋಡ್ ನೀನ್. ಹೋಗಬೇ, ಅಪ್ಪಗಾರ ಹೇಳ, ಯಾರಿಗಾರ ಹೇಳ. ಎದಕ್ ಕೊಡಿ ಹತ್ತಿಬೇ ನೀ? ಫೋನ್ ಒಗದಿಡ್ತೇನೆ ನಾ ಇದನ್ನ. ಎಷ್ಟಂತ ನೋಡ್ತಿರ್ತೀನಿ ಮುಂಜಾನೆಯಿಂದ ಸಂಜೆ ತನ ಅದ್ರಾಗ ಕುಂತ್ ಬಿಟ್ಟಿರ್ತೀನಿ ಖಾಲಿ ಫಾಲ್ತು. ಒಂದ್ ಸ್ವಲ್ಪ ಚಂದ ಓದಿ ಏನಾರ ನೌಕರಿ ಮಾಡು. ನಿಮ್ಮ ಅಪ್ಪ ಕಷ್ಟಪಟ್ಟ ಹಗಲು ರಾತ್ರಿ ದುಡ್ದ ನಿಂಗ್ ಕಲ್ಸಾತಾರ. ಒಂದ್ ಸ್ವಲ್ಪ ತಲೆಯಾಗ ಇದ ಇರ್ಬೇಕದ. ಫೋನ್ ಕೊಡ್ಬೇ, ಫೋನ್ ಕೊಡ್ ನನಗೆ. ಫೋನ್ ಒಗಿದ್ದೆ ನಾನು ಹೇಳತ್ತೇನೆ ನಾವು ನಿನಗ. ಕೊಡು, ಫೋನ್ ಕೊಡೆ. ಅದು ಆಗಂಗಿಲ್ಲ ತಗೋ. ಈಗ ಯಾಕೆ ಹೇಳ? ಬಟನ್ ಗಟ್ಟಿಗೆ ಹಿಂಗ್ ಹತ್ತಿಗೆ ಸ್ವಿಚ್ ಆಫ್ ಮಾಡೇನೆ. ಅದನ್ನ ಈಗ ಚಾಲು ಆತ್ ನೋಡಿಲ್ಲ ಮತ್ತೆ. ಚಾಲು ಆತ? ನಾ ಇಷ್ಟ ಹೇಳಿದ್ರು ನನ್ನ ಕಡೆಯಿಂದ ಫೋನ್ ಕಸ್ಕೊಂಡೆಲ್ಲೋ ನೀನು. ನಿಂಗೊಂದ್ ಸ್ವಲ್ಪ ತಂದೆ ತಾಯಿ ಮಾತಿಗೆ ಬೆಲೆನೇ ಇಲ್ಲ ನಿನಗೊಂದ್ ಚೂರು. ಹೋಗ್ಬೇ, ಎದಕ್ ಕಿರಿಕಿರಿ ಮಾಡತ್ತಿ? ಹೋಗಿಲ್ಲಿಂದ. ನಾ ಕಿರಿಕಿರಿ ಮಾಡತ್ತೇನಿಲ್ಲ. ನಾ ಈಗ ಮಾಡೋದ್ ನಿಂಗೆ ಕಿರಿಕಿರಿ ಅನಿಸ್ತೈತಿ. ಮುಂದೆ ನೀ ದೊಡ್ಡವನ್ ಹಾಕ್ಯಲ್ಲ, ಅವಾಗ ನಿನಗೆ ಗೊತ್ತಾಕೈತಿ. ನೀನು ನಿಮ್ಮ ಅಪ್ಪನ ಗಂಟೆಲ್ಲ ಕೂಲಿ ಕೆಲಸ ಮಾಡ್ಕೊಂತಾನ ಹೋಗಿ ತಗೋ. ಚಂದಾಗ ಓದ್ಪ, ಓದಿ ಚಂದಾಗ ದೊಡ್ಡ ನೌಕರಿ ತಗೊಂಡ್ರ ಮಾತೇನ್ ಕೇಳ್ತಿ ಬಿಡ್ಪ. ನೀನಾರ ಕುಂದ್ರ ನೀನು. ಹೇಳ್ತೆ ನಿಮ್ಮ ಅಪ್ಪ ಹೇಳ್ತೇನೆ ತಡಿ ನಿಂಗ. ಕುಂದ್ರ ಫೋನ್ ನೋಡ್ಕೊಂಡ್ ಕುಂದ್ರ ನೀ. ಎದಕ್ ಕೊಡ ಹತ್ತಿಬೇ? ನಿನ್ನ ಹಿಂಗ ಬಿಟ್ಟಿದ್ದ ಸುಮ್ಮ ಆತ್ನ. ನಿಮ್ಮ ಅಪ್ಪ ಮುಂದೆ ಹೇಳ್ತೇನೆ ತಡಿ. ನಡಿ ಪೂಜಾ ನಡಿ, ನಿಮ್ಮ ಅಪ್ಪ ಮುಂದೆ ಹೇಳ ನಡಿ. ಒಂದು ಭಾಳ ಹೇಳ್ಕೋಗ. ಅಪ್ಪನ ಮುಂದೆ ಹೇಳ್ತೇನೆ, ಯಾರ ಮುಂದೆ ಹೇಳ್ತಿ ನೋಡ. ಫೋನ್ ಆಟ ಆಡಕ ಕೊಡ್ಸಾಳ ನನಗೆ. ಈ ಕಿಟಕಿ ತಗೊಂಡ್ ಹೋಗಿ ಮೊಡ್ಕಾಗ ಹಾಕಿ ಕುಡಿದು ಬಂದ್ಬಿಡ್ತೇನೆ ಸಂಜಿಕ್. ರೀ ಒಂದ್ ಸ್ವಲ್ಪ ಒಳಗ್ ಬರ್ರಿ. ಎದಕ್ಕೆ? ಒಂದ್ ಸ್ವಲ್ಪ ಒಳಗ್ ಬರ್ರಿ ಹೇಳ್ತೇನಿ. ಏನ್ ಹೇಳುದೈತಿ ಇಲ್ಲೇ ಹೇಳ. ಮತ್ತೆ ಎದಕ್ ಬರ್ಲಿ ಒಳಗ್? ನಾನು ರೀ ಒಂದ್ ಸ್ವಲ್ಪ ಒಳಗ್ ಬರ್ರಿ ಹೇಳಾತೇನಿ. ಇಲ್ಲಿ ಬರ್ರಿ, ಇಲ್ಲಿ ಮಂದಿ ಅದಾರ. ನಾ ಏನ್ ಹೇಳಾಕತ್ತೇನಿ? ಏನ್ ಹೇಳುದೈತಿ ಇಲ್ಲೇ ಹೇಳ. ಮತ್ತೆ ಒಳಗ್ ಬರ್ಬೇಕು ನೀಗ. ನಿಮ್ ಮಗ ಏನ್ ಮಾಡತ್ತ ನೋಡ್ ಬರ್ರಿ ಅಲ್ಲ ಒಂದ್ ಸ್ವಲ್ಪ. ಏನ್ ಮಾಡಿದಾವ ಮತ್ತೆ? ನೋಡ್ ಬರ್ರಿ ಒಳಗ್ ಬಂದು. ಎಲ್ಲ ಇಲ್ಲ ಹೇಳ, ನಾ ಮಂದಿ ಎಲ್ಲ ನೋಡ್ತಿರ್ತಾರೆ. ನೀ ನೋಡಿ, ನೀ ಹೇಳ ಏನ್ ಮಾಡಿದ ಅಂತ ಹೇಳಿ. ಮತ್ತೆ ನಾ ಬಂದ್ ನೋಡ್ಲೆ ನೀಗ. ನೋಡ್ರಿ ಅವ ಬರೀ ಫೋನ್ ನೋಡ್ಕೊಂತ ಕುಂತಾನ. ಎಷ್ಟ್ ಹೇಳಿದ್ರು ನನ್ ಮಾತ ಕೇಳವಲ್ಲ. ಫೋನ್ ಹಿಡ್ಕೊಂಡ್ ಕುಂತಿದ್ದಕ್ಕ ಅದು ತೋರ್ಸಕ್ ಕರ್ಕೊಂಡ್ ಹೊಂಟೇನಿ. ಹೋಗ ನಾನಾ ಫೋನ್ ಕೊಡ್ಸೇನಿ. ಇಲ್ಲ ಅವ್ನು ನೋಡ್ಕೊಂಡ್ ಕುಂದ್ರಲಿ ಅಂತ ಹೇಳಿ ಏನ್ ಕಿರಿಕಿರಿ ಮಾಡಿ. ಏನ್ರಿ ನಿಮ್ಗೊಂದ್ ಸ್ವಲ್ಪ ಬುದ್ಧಿ ಗಿದ್ದಿ ಐತಿಲ್ಲ? ಅಪ್ಪ ಅದವ್ರ ಒಂದ್ ಸ್ವಲ್ಪ ಬೈದ್ ಅವ್ನ್ ಬುದ್ಧಿ ಹೇಳಿ ಬರ್ರಿ. ಓದ್ಕೊಂಡ್ ಕುದ್ರಾಕ್ ಹೇ ಬರ್ರಿ. ಅವ್ನ ಎಷ್ಟ್ ಹೇಳಿದ್ರು ಒಟ್ಟ ಹೆದ್ರವಲ್ಲ ರೀ ಅವ. ಓದ್ಕೊಂಡ್ ಕುಂದ್ರಬೇಕ? ಅಲ್ಲ, ಓದ್ಕೊಂಡ್ರೆ ಏನ್ ಸಿಕ್ತೈತೆ ಅಂತ ಹೇಳಿ ಬರೀ ಓದ್ಕೊಂಡ್ ಕುಂದ್ರ ಅಂತೀವಂಗು. ಪಾಪ ಓದ್ಕೊಂಡ್ ಕುಂತ ಅಂದ್ರೆ ಏನಾಕನವ? ಅಲ್ರಿ ಓದಿದ ಅಂದ್ರ ಒಂದ್ ದೊಡ್ಡ ವ್ಯಕ್ತಿಯರ್ ಆಗ್ತಾನ್ರಿ. ಚಲೋ ನೌಕರಿ ತಗೊಂಡ್ ನಮ್ನೆಲ್ಲಾರು ಚಲೋ ಸಾಕ್ತಾನ್ರಿ. ಅರ್ಥ ಮಾಡ್ಕೋರಿ. ನೋಡೇನಪ್ಪ, ಓದ್ದವ್ರಿಗೆ ನೋಡೇನ್ ನಾ ನೌಕರಿ ತಗೊಂಡಿದ್ದ. ನಿಮ್ಮ ಅಣ್ಣ ಡಬಲ್ ಡಿಗ್ರಿ ಮಾಡಿ ಏನ್ ಮಾಡಾಕತಾನೆ? ಎಗರೆ ಸಂಗಡಿ ಹಾಕೊಂಡು ಕುಂತಾನೋ ಭಾಡ್ಯಾನ ಮಗ. ಅವ ಡಬಲ್ ಡಿಗ್ರಿ ಮಾಡಿದ್ದಾರಿ. ಮುಂದೆ ಓದ್ಬೇಕಂತ ಅವ್ನ್ ಬಾಳ ಆಸೆ ಐತ್ರಿ. ಅದ್ರ ರೊಕ್ಕದ ಪ್ರಾಬ್ಲಮ್ ಇಂದ ಓದಾಕ್ ಆಗ್ಲಿಲ್ರಿ. ಮತ್ತ ನಮಗೂ ರೊಕ್ಕದ ಪ್ರಾಬ್ಲಮ್ ಐತಿ. ನೀವು ದುಡ್ಯಾತಿರಿ. ಇಲ್ಲಿ ಒಂದ್ ಸ್ವಲ್ಪ ಓದಿಸಿದ್ರ ಅಷ್ಟ ಇಷ್ಟ ನೌಕರಿ ಎಲ್ಲ ಹತ್ತೈತಿಲ್ರಿ. ಹೋಗ, ತಲಿ ತಿನ್ನಾಕ ಹೋಗ್ಬೇಡ, ಒಳಗ್ ಹೋಗ್ ಸುಮ್ಮನೆ. ನಾ ಹೇಳತ್ತೇನೆ ಸರಳ ಬಂದ ಬುದ್ಧಿ ಹೇಳ್ರಿ. ಈಗ ನೀನು ಹೊಡಿತೇನೆ. ಈಗ ನಡೀತಿಲ್ಲ. ಇಬ್ರು ಅಪ್ಪ ಮಗ ಬರದ್ರಿ. ಏನ್ರ ಮಾಡ್ಕೊಂಡ್ ಹೋಗ್ರಿ. ನನ್ನ ಮಗಳು ಚಂದ ಓದಿಸಿ ದೊಡ್ಡ ವ್ಯಕ್ತಿ ಮಾಡ್ತೇನೆ. ಮಾಡೋಗ್ ದೊಡ್ಡ ವ್ಯಕ್ತಿ ಮಾಡ್ನೇಕಿ ಹೆಂಗ್ ಮಾಡ್ಕೆ ಅಂತ ನಾನು ನೋಡ್ತೇನೆ. ಹೋಗ ಆಯ್ತು ತಗೋರಿ. ನನ್ ಮಗಳಗ್ ನಾ ಹೆಂಗ್ ದೊಡ್ಡ ವ್ಯಕ್ತಿ ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ. ನೀವು ಕುಂದರಿ. ಇಬ್ರು ಅಪ್ಪ ಮಗ ತಿಂತೀರಿ ನೀವು ಇಸಿ. ನಡಿವ ನಾ ಒಳಗ್ ಹೋಗೋಣ. ನಡಿ ಓದ್ಕೊಳ್ಳ ನಡಿ. ದರ ಜಕ್ಕೊಂಡು ಹೋಗ್ಬಿಡ್ತೇನೆ ಕಿಟಕಿ ಇದನ್ನ. ಮಂಜಣ್ಣ ಏನ್ ಮಾಡಾಕತ್ತೀವೋ? ಏನಿಲ್ಲ ನೋಡಪ್ಪ, ಮಾರ್ಕೆಟಿಗೆ ಹೊಂಟಿದ್ದೆ. ಸ್ವಲ್ಪ ಇದನ್ನ ಕಿಟಕಿ ಮೊಡ್ಕಾಗ ಹಾಕಿ ಬರಾಕೆ. ಕಾಲ್ ಗೀಲ್ ಮೇಲೆ ಹಾಕೊಂಡಿವೋ ಮಾರ. ಆಗರ ಸ್ವಲ್ಪ ವಜ್ಜೈತೋಪ್ಪ. ಈ ತಗೋ ಪೇಡೆ ತಗೋ. ಖುಷಿ ಸುದ್ದಿ. ಖುಷಿ ಸುದ್ದಿ? ಹ್ಞೂಪಾ, ಖುಷಿ ಸುದ್ದಿ. ನಾಚಿಕೆ ಗೀಚಿಕೆ ಐತಿಲ್ಲಲ್ಲಿ. ಮಬ್ಬ ಬಡಿಸಿ ಮಗನ 45 ವಯಸ್ಸು ಆತಲ್ಲಿ. ಎದಕ್ಕೆ ಬೇಕಿತ್ಲಿ ಮಕ್ಕಳ? ಈ ವಯಸ್ಸಿನಾಗೂ ಮಕ್ಕಳು ಬೇಕಾ ನಿನಗೆ? ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟ ನಿಂತೀಯ ನೀನು.
ಮಕ್ಕಳದ ಖುಷಿ ಸುದ್ದಿ ಅಲ್ಲೋ ಅಡ್ಸಿ ಮಗನ ಓದೊಂದ ಏನು ಮಾತಾಡಕತ್ತಿ ಮತ್ತೆ ಎದರ್ದ ನನ್ನ ಮಗ ಮುಕ್ಕಳಿಯರಿಂಗ್ ಓದಿದ್ದ ಅಲ್ಲ ಹಾಂ ಅವಂಗ ಓದಿದ್ನೆ ನೋಡ ಈಗ ಬೆಂಗಳೂರಿನ್ಯಾಗ ಜಾಬ್ ಬಂದಿತ್ತ ಅವಂಗ ಹಾಂ ಜಾಬ್ ಹತ್ತೈತಿ ಹ್ಞೂ ಮತ್ತೆ ಇದ್ರವಣ ಚಲೋ ಆತ್ ಬಿಡಪ್ಪ ಅದಕ್ಕೆ ಕೊಡಾತೀನಿ ಪೇಡೆ ಊರು ತಗೋ ಪೇಡೆ ತಿನ್ನ ಚಲೋ ಆತ್ ಬಿಡಪ್ಪ ಅಲ್ಲೋ ಓದಿದ್ರೆ ಏನು ಸಿಗುದಿಲ್ಲ ಅಂತ ಅನ್ಕೊಂಡಿದ್ದೆ ಏನು ನಿನ್ನ ಮಗ ಓದಿ ನೌಕರಿ ತೊಗೊಂಡಾರಲ್ಲ ಮತ್ತೆ ಪೇಮೆಂಟ್ ಎಷ್ಟು ಹೇಳ ಅವಂಗ ಎಷ್ಟೊಂದು 15,000 ರೂಪಾಯಿ 15,000 ಅಲ್ಲೋ ಮುಕ್ಕಳಿಯರಿಂಗ್ ಓದಿ 15,000 ರೂಪಾಯಿ ಪೇಮೆಂಟ್ ತಗೋತಾನಂತ ಮಾಡಿ ಏನ ನನ್ನ ಮಗ ಮತ್ತೆ ಎಷ್ಟಪ್ಪ 45,000 ರೂಪಾಯಿ 45,000 ರೂಪಾಯಿ ತಿಂಗಳಕ್ಕೇನು ವರ್ಷಕ್ಕೆ ತಿಂಗಳಿಗೂ ವರ್ಷಕ್ಕೆ ಯಾವ ತಗೋತಾನ ಚಲೋ ಆತಲ್ಲೋಪ 45,000 ರೂಪಾಯಿ ಅಂದ್ರೆ ಕೆಲ್ಸ ಬಿಟ್ಟು ಮನ್ಯಾಗ ಕುಂದರ್ತೀನಿ ಈಗ ಮಸ್ತ್ ಮತ್ತೆ ಆರಾಮ್ ಕುಂತ್ ತಿನ್ನೋದಪ್ಪ ನಾನಂತೂ ಓದಿಲ್ಲ ನನ್ನ ಮಗಗ್ ಓದಿಸಿದ್ಯಾ ಈಗ ನೋಡ ಆರಾಮ್ ಕುಂತ್ ತಿನ್ನುವಂಗಾತ ಚಲೋ ಆತ್ ಬಿಡಪ್ಪ ನಾ ಏನು ಅನ್ಕೊಂಡಿದ್ದೆ ಹೇಳು ಓದಿದ್ರೆ ಏನು ಸಿಗುದಿಲ್ಲಪ್ಪ ಅಂತ ಅನ್ಕೊಂಡಿದ್ದೆ ಮನಸ್ಸು ಕೊಟ್ಟು ಓದಿದ್ರೆ ಎಲ್ಲ ಸಿಗ್ತೈತಿ ಬಿಡ ಮತ್ತೆ ಎಲ್ಲ ಸಿಗ್ತೈತಪ್ಪ ಗೌರ್ಮೆಂಟ್ ಜಾಬ್ನು ಸಿಗ್ತೈತಿ ಕಂಪ್ನಿ ಒಳಗೆ ಜಾಬ್ನು ಸಿಗ್ತೈತಿ ಚಲೋ ಆತ್ ಬಿಡಪ್ಪ ಚಲೋ ಆತ ತಗೋ ನಿನ್ನ ಹೆಂಡತಿಗೆ ಒಂದು ಕೊಡ ನನ್ನ ಹೆಂಡತಿಗೆ ಒಂದು ಕೊಡ್ತೇನೆ ಹೇಳ ಹಂಗ ಹೇಳ ನನ್ನ ಮಗಗೊಂದು ಕೊಡ್ತೇನೆ ನನ್ನ ಮಗಳಿಗೊಂದು ಕೊಡ್ತೇನೆ ಆತು ಸಾಕು ಇನ್ನು ಊರು ತುಂಬ ಪೇಡೆ ಹಂಚ್ಬೇಕಣ್ಣ ಗೊತ್ತಾಯ್ತನ ಹಂಚಪ್ಪ ಆಯ್ತು ಬರ್ತೇನೆ ನಿನ್ನ ಮಗಗೂ ಹಿಂಗ ಓದಿಸ್ ಓದಿಸ್ತೇನೆ ನಾನು ಓದಿಸ್ತೇನೆ ನಿನ್ನ ವಯಸ್ಸಿಗೆ ಕುಂತು ತಿಂತಿ 45,000 ರೂಪಾಯಿ ಅಲ್ಲ ಅವನ ವಯಸ್ಸಿಗೆ ಮತ್ತೆ 50,000-60,000 ರೂಪಾಯಿ ಬರ್ತೈತಿ ಹೌದೈತೇನ ಆಯ್ತು ಹಂಚ್ ಓಣ್ಯಾಗಿನ ಎಲ್ಲಾ ಮಂದಿಗೆ ಮುಕ್ಕಳಿ ಓರಸ್ನಿ ಎಲ್ಲಾರ್ಗು ಹಂಚ್ಬೇಕೀಗ ಟೋಟಲ್ ಎಷ್ಟು ಬಾಕ್ಸ್ ತಂದಿನ ಗೊತ್ತೈತಿನ ಎಷ್ಟೇ ಒಂದು 60 ಬಾಕ್ಸ್ ತಂದಿನ ಪೇಡೆವ 60 ಬಾಕ್ಸ್ 100 ಮಂದಿಗೆ ಎಲ್ಲರಿಗೂ ಹಂಚ್ಬೇಕಪ್ಪ ಹಂಚ್ ಚಲೋ ಆತ್ ತಗೋ ನೌಕರಿ ಸಿಕ್ತ ಮುಕ್ಕಳಿ ಉರಿಸಿ ಹೋದ ನೋಡು ಬಾಡ್ಯ ನಮ್ಮ ಪೂಜಾ ಓದಿಲ್ಲೆ A B ರೀ ಏನದ್ ಕೈಯಾಗಿಂದ ಕಲ್ಲ ಸಣ್ಣ ಕಲ್ಲ ತಿಂತೇನ್ ಕಲ್ಲ ಕೇಳಿಲ್ಲ ರೀ ಹಂಗ್ಯಾಕ್ ಮಾಡ್ತೀರಿ B C ಓದ್ಕೊಂಡ್ ನಡಿಲೆ D ಆಮೇಲೆ ಓದ್ಕೊತಾನೆ ತಗೋಪ್ಪನ ಆಮೇಲೆ ಬೇಡ ಈಗ ಓದ್ಕೊಂಡ್ ನಡಿ ಫೋನ್ ಕೊಡಪ್ಪ ನಾ ಏನ್ ಹೇಳಾಕತ್ತೇನೆ ನಿನಗೆ ಓದ್ಕೊಂಡ್ ನಡಿ ಅನ್ನತೇನಿಲ್ಲ ಸುಮ್ಮನೆ ನಡಿ ಆಮೇಲೆ ಓದ್ಕೊಂಡ್ರ ಆತ ಆಮೇಲೆ ಓದುದು ಬೇಡ ಈಗ ಓದ್ಕೊಂಡ್ ಕುಂದ್ರ ಅಂತ ಹೇಳಾಕತ್ತೇನಿಲ್ಲ ನಿನಗೆ ಓದ್ಕೊಂಡ್ ಕುಂದ್ರ ನಡಿ ಕೊಡಪ್ಪ ಫೋನ್ ಕೊಡೆ ರೀ ಏನಾತ್ರಿ ಹಿಂಗ್ಯಾಕ್ ಮಾಡತ್ತೀರಿ ಇದ್ದಕ್ಕಿದ್ದಂಗ ಬಂದು ಓದ್ಕೊನತ್ತೀರ ನೀವ ದೇವ್ಗ ಹಿಡಿತೇನೆ ನೀ ಸ್ವಲ್ಪ ಕುಂದ್ರಲ್ಲಿ ನಾ ಮಾತಾಡಕತ್ತೇನೆ ಅವಂಗ ಸುಮ್ಮನೆ ಹೋಗಿ ಅವಾಜ್ ಮಾಡಕ್ಕೆ ಹೋಗ್ಬೇಡ ನೀ ಕೇಳಿಲ್ಲೇ ನೀ ಓದಿ ದೊಡ್ಡ ವ್ಯಕ್ತಿಯಾಗಿ ನೌಕರಿ ತಗೊಂಡು ಒಂದು 60,000-50,000 ರೂಪಾಯಿ ದುಡಿಯೋಂಗೆ ಮಾಡ್ಕೊಂಡ ನಮಗೆ ಕುಂದಿರಿಸಿ ತಿನ್ನಿಸ್ಬೇಕ ನೀ ಆಯ್ತಪ್ಪ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕೇನು ಹೇಳತ್ತೇನ ಆಯ್ತು ಫೋನ್ ಕೊಡ ಮತ್ತೆ ಫೋನ್ ಅಂತಲ್ಲೇ ಬಾಳ್ಯಾನ ಮಗನ ಓದ್ಕೊಂಡು ನಡಿ ಮತ್ತೆ ಫೋನ್ ಹಿಡ್ಕೊಂಡು ಕುದರ್ತೀನಿ ಕೊಡಪ್ಪ ಕಟ್ಟೋಗೋ ಬುದ್ಧಿ ಅನ್ನೋದೇ ಇಲ್ಲ ಕೊಡು ಫೋನ್ ಕೊಡ ನಂಗೆ ಏಪ್ಪ ನಾ ಏನು ಹೇಳಾಕತ್ತೇನೆ ನಿನಗೆ ಸುಮ್ಮನೆ ಓದ್ಕೊಳ್ಳೋದು ಆತಪ್ಪ ಓದ್ಕೋತೇನಂತ ಈಗ ಫೋನ್ ಕೊಡ ನನಗೆ ಇವತ್ತಿಂತರ ಫೋನ್ಗಿನ್ ಏನು ಹಿಡಿಯೋದಿಲ್ಲ ಸುಮ್ಮನೆ ಓದ್ಕೊಳ್ಳೋದು ಅಷ್ಟ ಕೆಲಸ ನೀ ಮೊದಲು ಫೋನ್ ಕೊಡ ನನಗೆ ಅಲ್ರಿ ನಿಮ್ ಬುದ್ಧಿಗೆ ಹಿಡಿತ ಹೆಂಗ ಆಗಣ್ಣ ಬಂದ್ ಏನ್ ಹೇಳ್ದ ಬರ್ರಿ ಒಂದ್ ಸ್ವಲ್ಪ ನಿಮ್ ಮಗ ಬುದ್ಧಿ ಹೇಳ ಬರ್ರಿ ಅಂದೆ ಅವಾಗ ಮಾತ್ರ ನನ್ ಮಾತ್ ಕೇಳಲಿಲ್ಲ ಈಗೇನ್ರಿ ದೇವ್ಗೆ ಹಿಡಿತೇನೆ ನಿಮಗ ಹುಚ್ಚಿಡ್ದೈತ್ ನನಗೆ ಮೆಂಟಲ್ ಆಗ್ಯಾನ ರಮೇಶನ್ ಮಾತು ಕೇಳಿ ಫುಲ್ ಮೆಂಟಲ್ ಆಗ್ಯಾನ ಯಾಕ್ರಿ ಅಂತದೇನಾತ ಆ ರಮೇಶನ್ ಮಗ ಏನ ಓದಿ ಬೆಂಗಳೂರಿನಾಗ ನೌಕರಿ ತಗೊಂಡಾನಂತ ತಿಂಗಳಿಗೆ ಎಷ್ಟು ಪಗಾರ ಹೇಳವಂಗ 45,000 ರೂಪಾಯಿ ಅಂತ ಯವ್ವ ಅಷ್ಟು ಪಗಾರ ರೀ ಎಂತ ಚಲೋ ಸುದ್ದಿ ಹೇಳಿದ್ರಿ ನೋಡ್ರಿ ಅದಕ್ಕೆ ನನ್ನ ಮಗನು ಓದಿ ನೌಕರಿ ತಗೊಲಿ ಅಂತೇಳಿ ಅವಂಗ ಓದ್ಕೊಂಡ್ ನಡಿ ಅಂತ ಹೇಳತ್ತೇನೆ ನಾನು ನಿಮಗ ಈಗ ಬೇರೆದವ್ರು ಹೇಳಿದ್ಮೇಲೆ ತಲೆ ಬಂತ ನಾ ಆಗಳಿಂದ ಅದಕ್ಕ ಬಡ್ಕೊಳತ್ತಿದ್ದೆ ನನ್ ಸ್ವಲ್ಪ ನೀವು ಹೇಳ ಬರೀ ಬುದ್ಧಿ ಅಂತ ಇಷ್ಟ ಮಂಡಾಗ್ಯಾರ್ರಿ ಇವ ಹೇಳ್ತೇನೆ ನಾ ನಿಮಗ ಅಷ್ಟು ಮಂಡಾಗ್ಯಾರ ನೋಡ್ರಿ ಹೇಳ್ರಿ ಇನ್ನೊಂದ್ ಹೇಳ್ರಿ ಅವಂಗ ನಾ ಹೇಳ್ತೇನೆ ನೀ ಹೋಗ್ಕೋಬೇಡ ನಡಿಲೆ ಓದ್ಕೊಂಡು ನಡಿ ಆಗುದಿಲ್ಲ ನನಗೆ ಏನಾಗುದಿಲ್ಲ ನಾ ಏನು ಹಾಕ್ತೇನೆ ಓದಾಕೇನು ಆಗುದಿಲ್ಲ ಬಿಡಪ್ಪ ನನಗೆ ಬಡ್ಸಿ ಮಗನ ನೀ ಫೋನ್ ಕೇಳಿದಿ ಫೋನ್ ಕೊಡಿಸಿದೆ ನೀ ಏನು ಕೇಳ್ತಿ ಎಲ್ಲ ಕೊಡ್ಸೇನ ನನ್ನ ಮಾತು ನೀನು ಕೇಳಬೇಕ ಓದ್ಕೊಂಡು ನಾಕತ್ತೇನಿ ಸುಮ್ಮನೆ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ನೀನು ನೌಕರಿ ತಗೋಬೇಕಲೇ ನೌಕರಿ ತಗೊಂಡ 1 ಲಕ್ಷ ಮಟ ದುಡಿಬೇಕು ನೀನು ಆತಪ್ಪ ಈಗ ಫೋನ್ ಕೊಡ ನನಗೆ ಆಗುದಿಲ್ಲ ಬಡ್ಸಿ ಮಗನ ಓದ್ಕೊಂಡು ನಡಿಲಿ ಮತ್ತೆ ಫೋನ್ ಕೊಡ ನಾಕೆಲ್ಲ ಅಷ್ಟು ಬುದ್ಧಿ ಇಲ್ಲ ನಿನ್ನ ಹೋಗ್ ಓದ್ಕೊ ಹೋಗ್ಲಾ ಓದ್ಕೊಂಡು ನಡಿ ಆಗುದಿಲ್ಲಪ್ಪ ನನಗೆ ಆಗುದಿಲ್ಲ ಎಷ್ಟು ಹೊಡೆದ್ರು ಆಗುದಿಲ್ಲ ನನಗೆ ಏನಾಗುದಿಲ್ಲ ಏನಾಗುದಿಲ್ಲ ಓದ್ಕೊಂಡು
ಹೇಳತ್ತೇನೆ ಸುಮ್ಮನೆ ಎದ್ದು ಓದ್ಕೊ ನಡಿ. ಆಗುದಿಲ್ಲಪ್ಪ ನನಗೆ. ಮತ್ತಾಗುದಿಲ್ಲ ಅಂತೆಲ್ಲೇ ಏನು ಅಲ್ಪ ನಾವು ಚಂದಾಗ ಓದ್ಪ, ನೀನು ದುಡ್ದು ನಮ್ನೆಲ್ಲಾ ಸಾಕ್ತಿಲ್ಪ, ನಾನ್ ಕೇಳಪ್ಪ ನಾವು. ಆಗುದಿಲ್ಲವ್ವ ನನಗೆ ಆಗುದಿಲ್ಲ. ಫೋನ್ ಕಳ್ಸಿದ್ದ ದೊಡ್ಡ ತಪ್ಪಾತ್ ನೋಡ್ರಿ ನಾವ್. ನಾ ದೊಡ್ಡ ತಪ್ಪು ಮಾಡ್ಯಾನ ಅದ ಫೋನ್ ಕೊಡಿಸಿ ನನ್ನ ಮಾತ ಕೇಳಾಕತ್ತಿಲ್ಲ ನೋಡವ. ಅಲ್ರಿ ನೀವರ ಫೋನ್ ಎದಕ್ ಕೊಡಿಸ್ತೀರಿ? ಸ್ವಲ್ಪ ಫೋನ್ ಅಷ್ಟ ಮಾಡಕ್ ಹೋದಿಲ್ಲ. ಇವ ನೋಡಿದ್ರ ಅದನ್ನ ಹೆಂಗ್ ನೋಡ್ತಾನ, ಬರೇ ಫೋನ್ ನೋಡ್ಕೊಂಡ್ ನನಗೆ ಗೊತ್ತಿರ್ಲಿಲ್ಲ. ಓದಿದ್ರ ಮನಸ್ಸು ಕೊಟ್ಟು ಓದಿದ್ರ ನೌಕರಿ ಸಿಕ್ತೈತೆ ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ. ರಮೇಶ್ ಬಂದು ಪೇಡೆ ಕೊಟ್ಟು ಹೋದ ನೋಡ, ನನ್ನ ಮುಕ್ಕಳ್ಯಾಗ ಬಾಗ್ ಉರಿಯಾಕತೈತಿ ಈಗ. ಕೆಲಸ ಆಗ್ಲಿ ರೀ, ಮನಸ್ ಕೊಟ್ಟು ಮಾಡಿದ್ರೆ ಎಲ್ಲ ಚಲೋನ ಆಕೈತಿ. ನಿಮಗ್ ಈಗ ಅವ್ರ ಇವ್ರು ಹೇಳಿದ ಉರಿತೈತ್ ಮತ್ ನಿಮಗ. ನಾ ಹೇಳಿಲ್ಲ, ಪ್ರೀತಿಲಿ ಹೇಳತ್ತೀನಿ. ಓದ್ಕು. ಫೋನ್ ಗೀನ್ ಹಿಡಿಯೋದು, ಇದು ಗೇಮ್ ಆಡೋದು ಎಲ್ಲ ಬಿಡ, ಓದ್ಕು ನಡಿಯಪ್ಪ. ಆಗುದಿಲ್ಲಪ್ಪ ನನಗೆ ಓದ್ಕೊಳಕ್ ಆಗುದಿಲ್ಲ. ಓದ್ಕೊಂಡ್ ನಡಿಲೇ, ಓದ್ಕೊಂಡ್ ನಡಿ. ಎದಕ್ ಹೋಗ್ಕೊಳಕ್ ಹಚ್ಚಾಕತ್ತಿ ನನಗೆ? ಓದ್ಕೊಂಡ್ ನಡಿ. ಅಲ್ಪ ನಾವು ಚಲೋತಂಗ್ ಓದಿ ದೊಡ್ಡ ವ್ಯಕ್ತಿ ಆದ್ರೆ ರೊಕ್ಕ ಬರ್ತಿರ್ತೈತೆ ಅವಾಗ. ಅವಾಗ ಆರಾಮ್ ಎಷ್ಟು ಬೇಕಷ್ಟು ಫೋನ್ ನೋಡ್ಬೋದಪ್ಪ. ಈಗ ಒಂದ್ ಸ್ವಲ್ಪ ಕಷ್ಟಪಟ್ಟು ಓದ್ಕೊಳ್ಪ. ಅಪ್ಪ ಮನ್ಯಾಗ ಹೋಗೋಣ ಅಪ್ಪ. ಓದ್ಕೋತಿ ಇಲ್ಲ? ಇಲ್ಲಪ್ಪ ಓದ್ಕೊಳ್ಳುದಿಲ್ಲ? ಇಲ್ಲ. ನೀ ಹಿಂಗ್ ಹೇಳಿದ್ರೆ ಕೇಳು ಮಗ. ಅಲ್ಲಿನ ಕದಾ ಹಾಕೋಗ. ಹಾ ಆಯ್ತು. ಅವ್ವ ನೀವು ಎಷ್ಟು ಹೊಡೆದ್ರು ನಾ ಓದ್ಕೊಳ್ಳೋದಿಲ್ಲ. ಮೊದ್ಲ ಫೋನ್ ಕೊಡಿಸ್ ಭಾಳ ದೊಡ್ಡ ತಪ್ಪು ಮಾಡ್ರಿ ನೀವು. ಅಪ್ಪ ಫೋನ್ ಕೊಡ.